ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಬಾಗಿಲ ತೊಳ್ಕೊಂಬಿಟ್ಟು ರಂಗೋಲಿ ಹಾಕಿಬಿಟ್ಟೆ. ರಂಗೋಲಿ ಹೊಸ್ತಿಲ ಮುಂದ್ಗಡೆ ಹಾಕಲಿಲ್ಲ, ಹೊಸ್ತಿಲ ಮೇಲೆ ಮಾತ್ರ ಶಂಖದ್ದು, ಲಕ್ಷ್ಮೀ ಹೆಜ್ಜೆ ಮತ್ತು ಆಕಳದ್ದು ಹಾಕಿದ್ವಿ. ಹಾಕಿದ ನಂತರ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಬಂದುಬಿಟ್ಟು ಒಳಗಡೆ ಅವನ್ನೆಲ್ಲ ಸೆಟ್ ಮಾಡ್ತಾ ಇದ್ದೆ. ಸೆಟ್ ಮಾಡ್ಕೊಂಡು ಬಿಟ್ಬಿಟ್ಟು ಉಳ್ಕಿದ ಕೆಲಸ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಮೊದಲು ಬಾಂಡೆಗಳನ್ನೆಲ್ಲ ತೊಳ್ಕೊಂಬಂದೆ. ತೊಳ್ಕೊಂಬಂದ ನಂತರ ಶುಕ್ರವಾರ ಆಗಿದ್ದರಿಂದ ಸ್ವಲ್ಪ ನೆಲ ಒರೆಸೋದು ಅದನ್ನೆಲ್ಲ ಪೂಜೆ ಲೇಟನೇ ಆಗುತ್ತೆ. ಮೊದಲು ಕಸ ಗುಡಿಸ್ಕೊಂಡು ಕಸವನ್ನು ಹೊರಗಡೆ ಹಾಕಿಬಿಟ್ಟು ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟು ಸ್ನಾನಕ್ಕೆ ಹೋದ್ರಾಯ್ತು ಅಂತ ಹೊರಡ್ತಾ ಇದ್ದೆ. ಅಷ್ಟರಲ್ಲಿ ಇದು ಬೀಜ ಕಾಣಿಸ್ತು. ಬೀಜಗಳು ನಿಮಗೆ ಒಂದು ಸಾರಿ ತೋರಿಸಿದ್ರಾಯ್ತು ಅಂತ ಇದ್ದೆ. ಈ ಸಾರಿ ನಮ್ಮ ಹೊಲದಲ್ಲಿ ಬಿತ್ತಿರೋ ಬೀಜ ಇದು ಮೆಕ್ಕೆಜೋಳ ಅಂತ ಹೇಳ್ತಾರೆ, ಗೊಂಜಾಳ ಅಂತ ಹೇಳ್ತಾರೆ. ಇದು ಕಲರ್ ಹಾಕಿರ್ತಾರೆ, ಪಿಂಕ್ ಕಲರು. ಕೆಡಬಾರ್ದು ಅಂದ್ಬಿಟ್ಟು ಬಿತ್ತಿದ ನಂತರ ಇದು ಕಲರ್ ಚೇಂಜ್ ಆಗಿ ಕಾಳುಗಳು ಈ ಕಲರ್ ಆಗೋದಿಲ್ಲ. ಸ್ನಾನ ಆದ ನಂತರ ದೇವ್ರ ಮನೆಗೆ ಹೋಗಿಬಿಟ್ಟು ದೇವ್ರ ಮನೆ ಕಸ ಗುಡಿಸ್ಕೊಂಡು ನಿನ್ನೆ ಏರಿಸಿರುವಂಥ ಹೂಗಳನ್ನೆಲ್ಲ ತೆಗೆದುಬಿಟ್ಟು ಒರೆಸ್ಕೊಂಡೆ. ನೆಲ ಒರೆಸ್ಕೊಂಡ್ಬಿಟ್ಬಿಟ್ಟು ಪೂಜೆ ಮಾಡಿದ್ರಾಯ್ತು ಅಂತ ಎಲ್ಲ ಮೊದಲು ರೆಡಿ ಮಾಡಿಕೊಂಡೆ. ದೇವ್ರುಗಳನ್ನೆಲ್ಲ ತೊಳ್ಕೊಂಡ್ಬಿಟ್ಟು ಹೊಂದಿಸ್ಬಿಟ್ಟು ಇವತ್ತು ಶುಕ್ರವಾರ ಕಳಸ ಇಡಬೇಕಲ್ಲ, ಕಳಸ ಇಟ್ಕೊಂಡು ಮಾಡಿದ್ರಾಯ್ತು ಅಂತ ಕಳಸ ಇಟ್ಟಿದ್ದೆ. ನೋಡಿ, ಈ ರೀತಿ ಕಳಸ ಇಟ್ಕೊಂಡು ರಂಗೋಲಿ ಹಾಕಿದ್ವಿ. ರಂಗೋಲಿಯಲ್ಲಿ ಶಂಖದ ರಂಗೋಲಿ ಮತ್ತು ಚಕ್ರದ ರಂಗೋಲಿ ಮತ್ತು ಲಕ್ಷ್ಮೀ ಹೆಜ್ಜೆ ಮತ್ತು ಆಕಳು ಅಚ್ಚು ಇರುವುದರಿಂದ ಆಕಳದ್ದು ಮತ್ತು ಓಂ ಅಂತ ಹಾಕಿದ್ವಿ. ಗಾರ್ಡನ್ನಲ್ಲಿರುವಂಥ ಎಲ್ಲ ಹೂಗಳನ್ನು ಹರ್ಕೊಂಬಂದು ಇಟ್ಕೊಂಡ್ಬಿಟ್ಟು ಇವಾಗ ಪೂಜೆ ಮಾಡಿದ್ರಾಯ್ತು ಅಂತ ಪೂಜೆ ಮಾಡಿದ್ವಿ. ಪೂಜೆ ಮಾಡಿದಂಥ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಪೂಜೆ ಮಾಡುವಾಗ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಹೂಗಳನ್ನು ಏರಿಸಿದ್ವಿ. ನೋಡಿ, ಹೂಗಳಿದ್ದರೆ ದೇವ್ರ ಮನೆ ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮ ಮನೆಯಲ್ಲಿ ದೀಪಾವಳಿಗೆ ಲಕ್ಷ್ಮೀ ಪೂಜೆ ಮಾಡಿರುವಂಥ ತೆಂಗಿನಕಾಯಿ ಮೊಳಕೆ ಬಂದುಬಿಟ್ಟು 2-3 ಎಲೆಗಳನ್ನು ಬಿಟ್ಟಿದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಸೈಡಲ್ಲಿ ಮತ್ತು ಲಕ್ಷ್ಮೀ ಕಂಬನೂ ಇದೆ. ಇವತ್ತು ಸಿಂಪಲ್ಲಾಗಿ ಅಡುಗೆ ಮಾಡಿದ್ವಿ. ಚಪಾತಿ, ಅನ್ನ, ಕ್ಯಾಬೇಜ್ ಪಲ್ಯ ಮತ್ತು ಅಲಸಂದಿ ಕಾಳು ಪಲ್ಯ ಮಾಡಿದ್ವಿ. ಅದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ಸಾರು ಮಾಡಿದ್ವಿ. ಅದ್ರ ಜೊತೆಗೆ ನಿನ್ನೆ ಮಾಡದಿರುವಂತಹ ಪೂರಿಗಳು ಮತ್ತು ಹೋಳಿಗೆ ಉಳಿದಿತ್ತು. ಖಾರ ಹುಣ್ಣಿಮೆಗೋಸ್ಕರ ಹೋಳಿಗೆ ಮಾಡಿದ್ವಿ, ಹೋಳಿಗೆ ಉಳ್ಕೊಂಡಿದೆ. ಮತ್ತು ಚುರುಮುರಿಗಂತ ಒಗ್ಗರಣೆ ಮಾಡಿಟ್ಕೊಂಡಿದ್ದೀವಿ, ಅದು ಹಾಗೆ ಉಳ್ಕೊಂಡಿದೆ. ನಾಷ್ಟಾಗೆ ಚುರುಮುರಿನೇ ತಿನ್ನಬೇಕು ಇವತ್ತು. ಇಷ್ಟೇ ಸಿಂಪಲ್ಲಾಗಿ ಅಡುಗೆ ಮಾಡಿರೋದು. ಅದ್ರ ಜೊತೆಗೆ ಉಪ್ಪಿನಕಾಯಿ ಈಗಾಗಲೇ 100 ಕಾಯಿದು ಉಪ್ಪಿನಕಾಯಿನ ಕಲಿಸಿದ್ದೀವಿ. ಆದರೆ ಇವಾಗ ಹೊಲದಲ್ಲಿ ಮತ್ತೆ ಕಾಯಿಗಳು ಸಿಕ್ಕಿದ್ವು ಅಂತ ಇನ್ನೊಂದು ಸ್ವಲ್ಪ ಈಗ ಅರ್ಜೆಂಟಾಗಿ ಬಳಸ್ಕೊಳ್ಳೋದಕ್ಕೆ ಸ್ವಲ್ಪ ಕಲಿಸಿದ್ರಾಯ್ತು ಅಂದ್ಬಿಟ್ಟು ಕಲಿಸ್ತಾ ಇದ್ದೀವಿ. ಹೋಳುಗಳನ್ನ ಕಟ್ ಮಾಡಿ ಇಟ್ಕೊಂಡು ಸಾಸಿವೆ ಪುಡಿ ಮೊದಲೇ ಉಳ್ಕೊಂಡಿತ್ತು. ತುಂಬ ಉಪ್ಪಿನಕಾಯಿ ಹಾಕಿದ್ವಲ್ಲ, ಆವಾಗ ಅದನ್ನೇ ಪುಡಿ ಸೇರಿಸ್ತಾ ಇದ್ದೀನಿ. ನಂತರ ಖಾರದ ಪುಡಿ, ಅರಿಶಿನ ಪುಡಿ ಸೇರಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬೇಕು. ನೋಡಿ, ಎಣ್ಣೆ ಗಿಂಡೆ ಯಾವ ರೀತಿ ಇದೆ ನಮ್ಮ ಮನೆಯಲ್ಲಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದು ಅರ್ಜೆಂಟಾಗಿ ತಿನ್ನೋದಕ್ಕಷ್ಟೇ, 1 ವಾರ ಅಥವಾ 15 ದಿನಕ್ಕಷ್ಟೇ ಇದು ಉಪ್ಪಿನಕಾಯಿ. ಈಗಾಗಲೇ 100 ಮಾವಿನಕಾಯಿಗಳ ಉಪ್ಪಿನಕಾಯಿನ ಹಾಕಿಟ್ಟಿದ್ದೀವಲ್ಲ, ಅದನ್ನು ಇನ್ನೂ 2 ತಿಂಗಳಾದರೂ ನಾವು ತೆಗಿಯೋದಿಲ್ಲ. ಈಗಾಗಲೇ 1 ತಿಂಗಳಾಗಿದೆ. ಈಗ ಸ್ವಲ್ಪ ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ಬೇಗನೆ ತೆಗೆದು ಓಪನ್ ಮಾಡಿ ತಿನ್ನೋದಿಲ್ಲ, ಏಕೆಂದರೆ ಸ್ವಲ್ಪ ಕೆಡೋ ಭಯ ಇರುತ್ತೆ. ಹೀಗಾಗಿ ಬಳಸೋದಿಲ್ಲ ಅದನ್ನ ಇವಾಗ. ಜಸ್ಟ್ ಇವಾಗ ನಮಗೆ ದಿನ ಬಳಕೆಗಂತ ಹೀಗೆ 2 ಕಾಯಿ 4 ಕಾಯಿಗಳನ್ನ ಮತ್ತೆ ತೊಗೊಂಡ್ಬಿಟ್ಟು ಉಪ್ಪಿನಕಾಯಿ ಕಲಿಸ್ಬಿಟ್ಟು 1 ವಾರದವರೆಗೆ ತಿಂದು ಖಾಲಿ ಮಾಡಿಬಿಡ್ತೀವಿ. ಇದು ನಾನು ಹಾಕ್ತಾ ಇರೋದು ಇವತ್ತು 4ನೇ ಸಾರಿ. ಈ ರೀತಿ 100 ಕಾಯಿಗಳನ್ನು ಬಿಟ್ಬಿಟ್ಟು ಇದು 3ನೇ ಸಾರಿ ಅಂತ ಹೇಳ್ಬೋದು. ಈ ರೀತಿ ಇವನ್ನ ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೋತೀವಿ ಡಬ್ಬದಲ್ಲಿ 1 ವಾರದವರೆಗೆ ಅಥವಾ 15 ದಿನದವರೆಗೆ. ಆದರೆ ರಗಡಾಗುತ್ತೆ ಈ ಉಪ್ಪಿನಕಾಯಿಯನ್ನು ಊಟಕ್ಕಂತೂ ಬೇಕೇ ಬೇಕು. ಊಟಕ್ಕೆ ಉಪ್ಪಿನಕಾಯಿ ಇದ್ರೇ ಚೆಂದ, ಒಂದು ತುತ್ತು ಜಾಸ್ತಿ ಉಣ್ಬೋದು. ಹೀಗಾಗಿ ನಮ್ಮ ಮನೆಯಲ್ಲಿ ಮಲೆನಾಡದವರಾಗಿರೋದ್ರಿಂದ ಮಾವಿನಕಾಯಿ ಉಪ್ಪಿನಕಾಯಿ ನಾವು ಕಂಪಲ್ಸರಿ ಹಾಕೇ ಬಿಡ್ತೀವಿ. ಮಾವಿನಕಾಯಿ ಹಿಂಡಿನೂ ಮಾಡಿರ್ತೀವಿ, ಚಿತ್ರಾನ್ನ ಮಾಡಿರ್ತೀವಿ. ಆದರೆ ಈ ಉಪ್ಪಿನಕಾಯಿನೇ ಜಾಸ್ತಿ ನಾವು ಹಾಕೋದು. ನೋಡಿ, ಈ ರೀತಿ ಸ್ಟೋರ್ ಮಾಡಿ ಇಟ್ಟುಕೊಂಡು ಇದನ್ನು ಈಗ ಪ್ರಾರಂಭದಲ್ಲಿ ಮಾತ್ರ ತಿನ್ನೋದು. ಮಾವಿನಕಾಯಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ.